ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನ ದ್ವಾದಶ ರಾಶಿಗಳಿಗೆ ಆಗಸ್ಟ್ ಮಾಸದ ಫಲಗಳನ್ನು, ಯಾವ ರೀತಿ ಗೋಚಾರ ಫಲಗಳು ಇದೆ ಅನ್ನುವಂತಹ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿ ಜಾತಕರಿಗೆ ಇದೊಂದು ರೀತಿ ಅದ್ಭುತವಾಗಿರುವಂತಹ ಅದೃಷ್ಟ ಮಾಸ ಅಂತ ಹೇಳ್ಬೋದು. ಅಂದರೆ ರಿಮೈನಿಂಗ್ ದ್ವಾದಶ ರಾಶಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಕನ್ಯಾ ರಾಶಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಹಗಳು, ಪ್ರಧಾನವಾಗಿರುವಂತಹ ಗ್ರಹಗಳು ಲಾಭಸ್ಥಾನಕ್ಕೆ ಏಕಾದಶ ಸ್ಥಾನದಲ್ಲಿದ್ದು ಅಮೋಘ ಅದ್ಭುತವಾಗಿರುವಂತಹ ಒಂದು ಯೋಗವನ್ನು ನೀಡ್ತಾ ಇದೆ. ಯಾಕಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಏಕಾದಶದಲ್ಲಿ ಯಾವುದೇ ರೀತಿ ಒಂದು ಗ್ರಹ ಇದ್ರೂ ಕೂಡ ಆ ಜಾತಕನಿಗೆ ಇರುವಂತಹ ಗ್ರಹ ದೋಷಗಳೆಲ್ಲವೂ ಕೂಡ ಪರಿಹಾರವಾಗುತ್ತಂತೆ. ಆ ರೀತಿ ಸಂದರ್ಭದಲ್ಲಿ ಈ ಆಗಸ್ಟ್ ಮಾಸದಲ್ಲಿ ಆಲ್ಮೋಸ್ಟ್ ಪ್ರಧಾನ ಗ್ರಹಗಳು ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಇದ್ದು ಆರೋಗ್ಯಂ ನಿತ್ಯ ಸಂತೋಷಂ, ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುವಂತಹ ಮನಃಶಾಂತಿಯಿಂದ ಮತ್ತು ತುಂಬ ಯಾವುದೇ ಆತಂಕಗಳಿಲ್ಲದೆ ಎಲ್ಲ ವಿಷಯಗಳಲ್ಲಿ ಲಾಭಗಳನ್ನು ಪಡೆಯುವಂತಹ ಮಾಸ ಅಂತ ಹೇಳಬಹುದಾಗುತ್ತೆ. ಬಹಳಷ್ಟು ಗ್ರಹಗಳು, ಏಕಾದಶ ಗ್ರಹ ಸ್ಥಾನ ಅದ್ಭುತವಾಗಿರುವಂತಹ ಲಾಭಸ್ಥಾನ ಅಂತ ಏನು ಹೇಳ್ತೀವೋ, ಈ ಲಾಭಸ್ಥಾನದಲ್ಲಿ ರವಿ ಆಗಮನ ಅನ್ನೋದಾಗಿರಬಹುದು, ದೇವಗುರು ಬೃಹಸ್ಪತಿ ಏಕಾದಶದಲ್ಲಿ, ಬುಧಗ್ರಹವು ಏಕಾದಶದಲ್ಲಿ, ಚಂದ್ರಗ್ರಹವು ಏಕಾದಶದಲ್ಲಿ. ನೋಡಿ, ರವಿ, ಚಂದ್ರ, ಬುಧ ಮತ್ತು ಗುರು ಈ ನಾಲ್ಕು ಪ್ರಧಾನ ಗ್ರಹಗಳು ಏಕಾದಶ ಸ್ಥಾನದಲ್ಲಿ ಇದ್ದು ಈ ಮಾಸದಲ್ಲಿ ಕೆಲವೊಂದು ಶುಭ ಕಾರ್ಯಗಳೇನಾದರೂ ಮುಂದಿನ ದಿನಗಳಲ್ಲಿ ಶುಭ ಕಾರ್ಯಗಳು ಮಾಡುವುದಕ್ಕೆ ಮಾಡ್ಕೋಬೇಕಾಗಿರುವಂತಹ ಸನ್ನದ್ಧತೆಗಳನ್ನು, ಪ್ರಿಪರೇಷನ್ಸ್ನ ತುಂಬ ಅಟ್ಟಹಾಸದಿಂದ ಮಾಡುವುದಕ್ಕೆ, ತುಂಬ ಅದ್ಧೂರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಅವಕಾಶಗಳನ್ನೋದು ಅನುಕೂಲವಾಗಿರುತ್ತೆ. ಈ ಮಾಸದಲ್ಲಿ ಕೆಲವೊಂದು ಸಿಹಿ ಸುದ್ದಿಗಳನ್ನು, ಗುಡ್ ನ್ಯೂಸ್ ಕೇಳೋದಕ್ಕೆ, ಕೆಲವೊಂದು ವಿಷಯಗಳಲ್ಲಿ ಅಂದ್ಕೊಂಡಿರೋ, ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಅಧಿಕ ಮೊತ್ತದಲ್ಲಿ ಲಾಭಗಳನ್ನು ಪಡೆದು ಅದ್ಭುತ ರೀತಿಯಲ್ಲಿ ಒಂದು ರೀತಿ ಅನುಕೂಲವಾಗಿರುವಂತಹ ಸ್ಥಾನವನ್ನು ಪಡೆಯೋದಕ್ಕೆ, ಈ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ವಿಷಯಗಳಲ್ಲಿ ಸಾಕಷ್ಟು ಲಾಭಗಳನ್ನು ನಿರೀಕ್ಷೆ ಮಾಡುವುದಕ್ಕೆ, ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಈ ಪ್ರಮೋಷನ್ಸ್ ಪಡೆಯೋದಕ್ಕೆ, ಇಂಕ್ರಿಮೆಂಟ್ ಬರೋದಕ್ಕೆ, ಈ ನೀವು ಅಂದ್ಕೊಂಡಿರೋ ಪ್ಲೇಸ್ಗೆ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಈ ಮಾಸದಲ್ಲಿ ವರ್ಗಾವಣೆ ಆಗುವಂತಹ ಸಂದರ್ಭಗಳಾಗಿರಬಹುದು ಎಕ್ಸಲೆಂಟ್ ಆಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಪ್ರಯತ್ನಗಳು ಅನ್ನುವಂತಹ ರೀತಿಯಲ್ಲಿ ಎಕ್ಸಲೆಂಟಾಗಿ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯ ಶುಭ ಸೂಚನೆಗಳು ಇದೆ. ಭಾಳಷ್ಟು ಗ್ರಹಗಳು ಏಕಾದಶ ಸ್ಥಾನದಲ್ಲಿ. ಯಾಕಂದರೆ ನಾವು ಇದಕ್ಕೆ ಮುಂಚೆ ಬೇರೆ ದ್ವಾದಶ ರಾಶಿಗಳಲ್ಲಿ ನೋಡಿದಾಗ ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳಿದೆ, ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲಗಳಿದೆ. ಬಟ್ ಕನ್ಯಾ ರಾಶಿ ಅಂತ ಬಂದಾಗ ನೋಡಿ, ಏಕಾದಶ ಸ್ಥಾನದಲ್ಲಿರುವಂತಹ ಗ್ರಹಸ್ಥಿತಿ ಈ ಒಂದು ರೀತಿ ನೀವು ಮಣ್ಣು ಮುಟ್ಕೊಂಡ್ರೂ ಕೂಡ ಚಿನ್ನ ಅನ್ನುವಂತಹ ರೀತಿಯಲ್ಲಿ, ಅಂದರೆ ಮುಟ್ಟಿದ್ದೆಲ್ಲ ಚಿನ್ನುವಂತಹ ರೀತಿಯಲ್ಲಿ ಲಾಭಗಳಿಂದ ಕೂಡಿರುವಂತಹ ಮಾಸ, ಆದಾಯ ಮಾರ್ಗಗಳನ್ನು ಬೆಳೆಸ್ಕುವಂತಹ ಮಾಸ, ಮಾನಸಿಕವಾಗಿ ನೆಮ್ಮದಿಯಿಂದ ನಿಮ್ಮ ಪ್ರಯತ್ನಗಳಲ್ಲಿ ಮತ್ತು ನಿಮ್ಮ ಕೌಟುಂಬಿಕ ವ್ಯವಹಾರಗಳಲ್ಲಿ ಆನಂದಕರವಾಗಿರುವಂತಹ ಮಾಸ ಅಂತ ಹೇಳ್ಬೋದು. ಅನೇಕ ಆರ್ಥಿಕ ಪ್ರಯೋಜನಗಳನ್ನು ನೋಡುವಂತಹ ಮಾಸ. ಆರೋಗ್ಯ ನಿತ್ಯವೂ ಕೂಡ ಈ ಮಾಸದಲ್ಲಿ ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಕಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅದರಿಂದ ಹೊರಗಡೆ ಬರೋದು, ಸಂಪೂರ್ಣ ಆರೋಗ್ಯವನ್ನು ಪಡೆಯುವಂತಹ ಮಾಸ ಅಂತ ಹೇಳ್ಬೋದು. ಕುಟುಂಬ ವಿಷಯಗಳು, ಕುಟುಂಬದಲ್ಲಿರುವಂತಹ ಇಂದಿನ ದಿನಗಳಲ್ಲಿ ಏನಾದರೂ ಆಗಿರುವಂತಹ ಕೆಲವೊಂದು ಅಪಾರ್ಥಗಳಾಗಿರಬಹುದು, ಕೆಲವೊಂದು ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ನೀವು ಏನಾದರೂ ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದಿರೋ ಅಥವಾ ಅಪಾರ್ಥಗಳುಂಟಾಗಿರುವಂಥ ಸಂದರ್ಭಗಳಲ್ಲಿ ಮತ್ತೆ ಕುಟುಂಬ ಎಲ್ಲವೂ ಸೇರಿ ನಗ್ನಗ್ತಾ ಖುಷಿಯಾಗಿ ಸಪ್ತಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಕೂಡ ಈಗ ವಕ್ರಗಮನ ಸಂಚಾರದಿಂದ ಷಷ್ಠ ಸ್ಥಾನ ಭಾವ ಫಲಗಳನ್ನು ನೀಡ್ತಾ ಇರ್ತಾರೆ. ಋಣರೋಗ ಶತ್ರುಸ್ಥಾನ. ಯಾಕಂದರೆ ವಕ್ರಗಮನ ಸಂಚಾರದಲ್ಲಿ ರೆಟ್ರೋಗ್ರೇಡ್ ಅಂದರೆ ಸಪ್ತಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ರೂ ಕೂಡ ಈಗ 6ನೇ ಮನೆಯ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ಎಕ್ಸಲೆಂಟ್ ರಿಸಲ್ಟ್ಸ್ ಅನ್ನೋದು ನೀವು ಈ ಮಾಸದಲ್ಲಿ ಇರುತ್ತೆ. ಯಾಕಂದರೆ ಆಲ್ರೆಡಿ ಷಷ್ಠ ಭಾವದಲ್ಲಿ ಋಣರೋಗ ಶತ್ರುಸ್ಥಾನದಲ್ಲಿ
ಋಣರೋಗ ಶತ್ರುಸ್ಥಾನದಲ್ಲಿ ಈಗ ಆಲ್ರೆಡಿ ರಾಹು ಇದ್ದಾರೆ. ರಾಹುವಿನ ಜೊತೆಗೆ ಈಗ ವಕ್ರಗಮನ ಸಂಚಾರದಿಂದ ಶನಿ ಪರಮಾತ್ಮನು ಕೂಡ ಕೆಲವೊಂದು ಶುಭ ವಿಷಯಗಳು, ಋಣ ರೋಗ ಶತ್ರುಗಳ ಮೇಲೆ ಜಯವನ್ನ ಕಾಣಿಸೋದು, ಅಂದ್ರೆ ಗೆಲ್ಲೋದಕ್ಕೆ ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರ್ಬೋದು, ಅಭಿವೃದ್ಧಿಗೆ ಆತಂಕ ನೀಡ್ತಾ ಇರುವಂತಹ ಶತ್ರುಗಳಂದ್ರೆ ಇದು ನನ್ನದರಿಂದ ನಮ್ಮಲ್ಲಿರುವಂತಹ ಆತಂಕಗಳು, ಕಷ್ಟಗಳು, ಅದರ ಮೇಲೆ ಒಂದು ಅದ್ಭುತವಾಗಿರುವಂತಹ ಜಯಕೇತನವನ್ನು ಆರಿಸೋದಕ್ಕೆ ಅನುಕೂಲವಾಗಿರುತ್ತೆ. ಶುಕ್ರ ಈ ಅನುಕೂಲವಾಗಿದ್ದಾರೆ. ಶುಕ್ರನು ಕೂಡ ತುಂಬಾ ಅನುಕೂಲ ಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಈ ಶುಕ್ರನ ಸ್ಥಾನ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನವನ್ನು ಪಡೆದರೂ ಕೂಡ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು, ಅಂದರೆ ಪ್ರಿಕಾಷನರಿ ಸಿಸ್ಟಮ್, ಅಂದರೆ ನಿಮಗೆ ವೈಯಕ್ತಿಕವಾಗಿ ಅನುಕೂಲ ಇರುತ್ತೆ. ಆದರೆ ನಿಮ್ಮ ತಂದೆ ಪರ್ಟಿಕ್ಯುಲರ್ ನಿಮ್ಮ ಫಾದರ್ ಹೆಲ್ತಲ್ಲಿ ಸ್ವಲ್ಪ ಇಶ್ಯೂಸ್ ಇರಬೇಕಾಗಿದೆ. ಇಂದಿನ ದಿನಗಳಲ್ಲಿ ಏನಾದರೂ ಉದರ ಸಂಬಂಧಪಟ್ಟಿರುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಲೋಯರ್ ಬ್ಯಾಕ್ ಪೈನ್, ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಆ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗುವುದಕ್ಕೆ, ಆ ಸಮಸ್ಯೆಗಳಿಂದ ಸ್ವಲ್ಪ ಹಾಸ್ಪಿಟಲೈಸೇಷನ್ ಅನ್ನೋದಕ್ಕೆ, ಹಾಸ್ಪಿಟಲ್ಗೆ ಹೋಗಿ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಅನುಕೂಲ ಇರುತ್ತೆ. ದೊಡ್ಡ ಮೇಜರ್ ಆಗಿ ಪ್ರಾಬ್ಲಮ್ ಇರಲ್ಲ. ಬಟ್ ಅವರ ಆರೋಗ್ಯದಲ್ಲಿ ಈ ಸಂದರ್ಭದಲ್ಲಿ ನೀವು ಬಹಳಷ್ಟು ಗಮನ ನೀಡಬೇಕಾಗಿರುತ್ತೆ. ಯಾಕಂದ್ರೆ ಧನ ಭಾಗ್ಯಾಧಿಪತಿ ಶುಕ್ರ ಆಗಸ್ಟ್ 1ನೇ ತಾರೀಕು ತನ್ನ ರಾಶಿಯನ್ನು ಬದಲಾಯಿಸುತ್ತಾ ಇರ್ತಾರೆ. ಸೊ ಆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಅದೇ ರೀತಿ ಶುಕ್ರನ ದೃಷ್ಟಿ ಸಪ್ತಮ ಸ್ಥಾನದಲ್ಲಿ ವಕ್ರಗಮನದಲ್ಲಿರುವಂತಹ ಈ ಶನಿ ಪರಮಾತ್ಮನ ಮೇಲೆ ದೃಷ್ಟಿ ಬೀಳೋದ್ರಿಂದ ಈ ರಿಲೇಶನ್ಶಿಪ್ಸ್ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಅಪಾರ್ಥಗಳು, ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏನಾದರೂ ತೊಂದರೆಗಳು ಈ ಸಂದರ್ಭದಲ್ಲಿ ಇನ್ ಕೇಸ್ ಇಂದಿನ ದಿನಗಳಲ್ಲಿ ಆ ರೀತಿ ಇರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ತಮ್ಮ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು, ಯಾಕಂದ್ರೆ ರೆಟ್ರೋಗ್ರೇಡ್ ಸಪ್ತಮ ಸ್ಥಾನ. ಸೊ ಮತ್ತೆ ಎಗೈನ್ ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್, ಒಂದ್ಸಾರಿ ರಿವ್ಯೂ ಮಾಡ್ಕೊಳ್ಳೋದಕ್ಕೆ ಏನಾದರೂ ನಮ್ಮ ಕಡೆಯಿಂದ ತಪ್ಪಾಗಿದೆಯಾ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ, ಅದನ್ನು ಕರೆಕ್ಟ್ ಮಾಡ್ಕೊಂಡು ಮುಂದೋಗೋಣ ಅಂತ ಕೂತ್ಕೊಂಡು ಮಾತಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಕನ್ಯಾ ರಾಶಿಯವರಿಗೆ ಆಗಸ್ಟಲ್ಲಿ ಅನುಕೂಲ ಇರುತ್ತೆ. ಕನ್ಯಾ ರಾಶಿಯವರಿಗೆ ಆಲ್ಮೋಸ್ಟ್ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಕೂಡಿರುವಂತಹ ವೈವಾಹಿಕ ಜೀವನ ಅನ್ನೋದನ್ನು ಭಾಳಷ್ಟು ಕನ್ಯಾ ರಾಶಿಯವರ ಜಾತಕರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಇನ್ ಕೇಸ್ ಆ ರೀತಿ ವಿಷಯಗಳಿದ್ದಾಗ ಈಗ ಶುಕ್ರನ ಸಪ್ತಮಾಧಿಪತಿಯಾಗಿರುವಂತಹ ಶುಕ್ರನ ದೃಷ್ಟಿ ಸಪ್ತಮ ಸ್ಥಾನದಲ್ಲಿರುವಂತಹ ಶನಿಯ ವಕ್ರಗಮನದಲ್ಲಿ ಇರುವಂತಹ ಶನಿಯ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಈಗೋನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಈ ಮಾತಾಡಿ ಕುತ್ಕೊಂಡು ಅದರಿಂದ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಒಂದು ರೀತಿ ಮತ್ತೆ ನಿಮ್ಮ ಅನ್ಯೋನ್ಯ ದಾಂಪತ್ಯವನ್ನು ಮುಂದುವರಿಸೋದಕ್ಕೆ, ಅದೇ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಈ ಈಗೋ ಪ್ರಾಬ್ಲಮ್ಸಿಂದ ಅಥವಾ ಕೆಲವೊಂದು ವಿಷಯಗಳಿಂದ ಏನಾದರೂ ದೂರ ಆಗಿರುವಂಥದ್ದು ಅಥವಾ ಮಾತು ಬಿಟ್ಟಿರುವಂತಹ ಕೆಲವೊಂದು ಪ್ರೀತಿ ಈ ವಿಷಯಗಳು ಅನ್ನೋದು ತುಂಬ ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಇನ್ ಕೇಸ್ ವೈವಾಹಿಕ ಜೀವನದಲ್ಲಿ ಇಲ್ಲ ತುಂಬ ನಮ್ಮ ಸಂಬಂಧವು ತುಂಬ ಏರುಪೇರುಗಳಿದೆ, ತುಂಬ ಪ್ರಾಬ್ಲಮೆಟಿಕ್ ಆಗಿದೆ ಅನ್ನುವಂಥ ಸಂದರ್ಭಗಳು, ಅದರಲ್ಲೂ ಕೂಡ ಈ ಶುಕ್ರ ದಶೆ ಶುಕ್ರ ಭುಕ್ತಿ ಏನಾದರೂ ನಿಮ್ಮ ಜಾತಕದಲ್ಲಿ ವೈಯಕ್ತಿಕ ಜಾತಕದಲ್ಲಿ ಈ ದಶೆ ಅಂತರ್ದಶೆ ನಡೀತಾ ಇದ್ದರೆ ಮತ್ತಷ್ಟು ಈ ರಿಲೇಷನ್ಶಿಪ್ನ ಕಾಪಾಡ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ದಶಮ ಸ್ಥಾನಕ್ಕೆ ಕುಜನ ಆಗಮನ ಅನ್ನೋದು ಕೂಡ ಎಕ್ಸಲೆಂಟ್ ರಿಸಲ್ಟ್ ಕೊಡುತ್ತೆ. ದಶಮ ಸ್ಥಾನ, ಕರ್ಮಸ್ಥಾನ, ಉದ್ಯೋಗ ಸ್ಥಾನಕ್ಕೆ ಕುಜನ ಆಗಮನ 2ನೇ ತಾರೀಕೆ ಕುಜ ಬಂದು ಕನ್ಯಾ ರಾಶಿಯವರಿಗೆ ಒಂದು ರೀತಿ, ಯಾಕಂದರೆ ಇವರು ತೃತೀಯ ಅಷ್ಟಮಾಧಿಪತಿ ಅಂತ ಹೇಳ್ತಾರೆ. ಅಂದರೆ ತೃತೀಯ ಅಂದರೆ ಧೈರ್ಯ, ಪರಾಕ್ರಮ, ಕಾನ್ಫಿಡೆನ್ಸ್ ಆಗಿರ್ಬೋದು, ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗೋದಾಗಿರ್ಬೋದು, ನೀವು ನಿಮ್ಮ ಕೆರಿಯರಲ್ಲಿ ಇದಕ್ಕೆ ಮುಂಚೆ ಇಲ್ದಿರೋಂಥ ಕೆಲವೊಂದು ಒಪಿನಿಯನ್ಸ್ನ ಡೈರೆಕ್ಟ್ ಹೇಳೋದಾಗಿರ್ಬೋದು, ನಿಮ್ಮಲ್ಲಿರುವಂತಹ ಕೆಲವೊಂದು ಐಡಿಯಾಸ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಒಳ್ಳೆಯ ರೀತಿಯಲ್ಲಿ ಪ್ರೆಸೆಂಟೇಷನ್ಸ್ ಕೊಡುವಂಥ ಮುಖಾಂತರ ನಿಮ್ಮ ಸಂಸ್ಥೆ, ನಿಮ್ಮ ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಸಾಮರ್ಥ್ಯ, ನಿಮ್ಮ ಸ್ಕಿಲ್ ಏನು, ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಏನು ಅಂತ ಈ ಧೈರ್ಯದಿಂದ ನೀವು ಹೇಳುವಂಥ ಅಭಿಪ್ರಾಯಗಳು, ಪ್ರೆಸೆಂಟೇಷನ್ಸ್ ಅನ್ನೋದು ತುಂಬ ಅನುಕೂಲವಾಗಿರುತ್ತೆ. ತುಂಬ ಅನುಕೂಲ ವಿಷಯಗಳು, ತುಂಬ ಅಂದರೆ ಮತ್ತೊಂದು ಹಂತಕ್ಕೆ ಓಕೆ ನೋಡೋಣ, ಈ ವ್ಯಕ್ತಿಗೆ ಮತ್ತೊಂದು ಜವಾಬ್ದಾರಿಗಳು ನೋಡಿ ಕೊಟ್ಟು ಅದರಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಕಾನ್ಫಿಡೆಂಟ್ ಇದೆ, ಸೊ ಲೆಟ್ಸ್ ಟ್ರೈ, ಒಂದ್ಸರಿ ನೋಡೋಣ ಅನ್ನೋಂತಹ
ಯೋಚನೆಗಳು ಬರುತ್ತೆ. ಆ ರೀತಿ ಈ ಧೈರ್ಯವಾಗಿ ತಗೊಳ್ಳಿ, ಯಾಕಂದರೆ ಲಾಭಸ್ಥಾನದಲ್ಲಿ ಸಾಕಷ್ಟು ಶುಭಗ್ರಹಗಳಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ಒಂದು ಹೊಸ ಜವಾಬ್ದಾರಿನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ಕೊಳ್ಳೋಕೆ ಹೋಗಬೇಡಿ. ಧೈರ್ಯವಾಗಿ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ. ಇನ್ನು ತುಂಬ ಈ ಅಷ್ಟಮಾಧಿಪತಿ ಕೂಡ ಅವರೇ ಆಗಿರೋದ್ರಿಂದ ಆಕಸ್ಮಿಕವಾಗಿ ಪಾಸಿಟಿವ್ ವಿಷಯಸ್ಸು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಸಡನ್ನಾಗಿ ನಿಮ್ಮ ಹೆಸರು ಪ್ರಮೋಷನ್ ಲಿಸ್ಟಲ್ಲಿ ಬರೋದಾಗಿರ್ಬಹುದು. ನೀವು ಕನಸು ಇಷ್ಟು ದಿನಗಳ ಕಾಲ ಒಂದು ಡ್ರೀಮ್ ಜಾಬ್ ಅಂತ ಇರುತ್ತೆ, ಇಂತಹ ಜಾಬಲ್ಲಿ ಹೋಗಬೇಕು, ಇಂತಹ ಸಂಸ್ಥೆಯಲ್ಲಿ ಮಾಡಬೇಕು, ಆ ರೀತಿ ಆಕಸ್ಮಿಕವಾಗಿ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಅನುಕೂಲವಾಗಿ ಆ ರೀತಿ ಡ್ರೀಮ್ ಜಾಬ್ ಪಡೆಯುವಂತಹ ಅವಶ್ಯಕತೆಯೂ ಇದೆ. ಮತ್ತು ಏನಾದರೂ ವಿದೇಶಿ ಪ್ರಯಾಣಗಳಲ್ಲಿ ಇದಕ್ಕೆ ಮುಂಚೆ ನಿಮಗೆ ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ, ಈ ಕ್ವಾರ್ಟ್ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಿಮಗೆ ಆನ್ಸೈಟ್ ಆಪರ್ಚುನಿಟೀಸ್ ಕೊಡ್ತೀವಿ, ಈ ರೀತಿ ವಿಷಯಗಳಾಗಿರ್ಬೋದು. ಮತ್ತು ಉದ್ಯೋಗದಲ್ಲಿ ಬದಲಾವಣೆಗಳಿಗೆ, ಹೊಸ ಉದ್ಯೋಗಗಳಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬುಧ, ಗುರು ಮತ್ತು ರವಿಯ ಜೊತೆ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಎಕ್ಸ್ಟ್ರೀಮ್ಲಿ ನಿಮ್ಮಲ್ಲಿರುವಂತಹ ನಾಲೆಡ್ಜ್ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಡಿವೋಷನಲ್ ಪವರ್ ಆಗಿರ್ಬೋದು, ನೀವು ಮಾಡುವಂತಹ ಮಂತ್ರೋಪಾಸನೆ, ದೈವೋಪಾಸನೆ ಯಾವುದೇ ರೀತಿ ದೋಷ ಇರಲ್ಲ. ಈ ಮಾಸದಲ್ಲಿ ಮಾತ್ರ ಕನ್ಯಾ ರಾಶಿಯವರಿಗೆ ಎಕ್ಸ್ಟ್ರೀಮ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ನ ಕೊಡ್ತಾ ಇರುತ್ತೆ. ಇನ್ನು 22 ಆದಮೇಲೆ, ಆಗಸ್ಟ್ 22 ಆದಮೇಲೆ ಈ ವಿಪರೀತವಾಗಿರೋ ಎಕ್ಸೈಟ್ಮೆಂಟ್, ಅಂದರೆ ಏನೋ ಒಂದು ಅಚೀವ್ ಮಾಡಿದ್ದೀನಿ, ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀನಿ, ಏನೋ ಒಂದು ಹೊಸ ಜಾಬ್ಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ನಿಮ್ಮ ಮೈಂಡ್ ಓವರ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಸೊ ವಿಪರೀತವಾಗಿರುವಂತಹ 1000 ಟೈಮ್ಸ್ ಯೋಚನೆಗಳನ್ನೋದು ಬೆಳೀತಾ ಇರ್ತವೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಿದ್ದೆಗೆ ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಕ್ವಾಲಿಟಿ ಆಫ್ ಸ್ಲೀಪ್ ಈಸ್ ಮೋರ್ ಇಂಪಾರ್ಟೆಂಟ್ ನಾವು. ಸೊ ವಿಪರೀತವಾಗಿರುವಂತಹ ಯೋಚನೆಗಳು, ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋಣ, ಈ ರೀತಿ ಪ್ರೂವ್ ಮಾಡ್ಕೊಳ್ಳೋಣ, ಈ ರೀತಿ ಓವರ್ ಆ್ಯಕ್ಟಿವ್ ಆಗೋದ್ರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಸ್ಲೀಪಿಂಗ್ ಇಶ್ಯೂಸು, ನಿದ್ದೆ ಎಷ್ಟೇ ಇದ್ರೂ ವಿಪರೀತವಾಗಿ ಯೋಚನೆಗಳು ಮಾಡೋದು, ಈ ರೀತಿ ವಿಷಯಗಳಿರೋದ್ರಿಂದ ಕ್ವಾಲಿಟಿ ಆಫ್ ಸ್ಲೀಪ್ಗೆ ನೀವು ಈ ಸಂದರ್ಭದಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರುತ್ತೆ ಸ್ವಲ್ಪ. ಯಾಕಂದರೆ ಬುಧ ಕೇತು ಇರೋದ್ರಿಂದ ಈ ಸ್ಲೀಪ್ ಇಶ್ಯೂಸ್ ಅನ್ನೋದು ನೀಡ್ತಾ ಇರುತ್ತೆ. ಸೊ ಮೇಜರ್ಲಿ ವಿಶ್ರಾಂತಿ ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ. ನೋಡಿದ್ರಲ್ಲ ಕನ್ಯಾ ರಾಶಿಯವರಿಗೆ ಈ ಪರ್ಟಿಕ್ಯುಲರ್ ಮಾಸ ಅನ್ನೋದು ಅನುಕೂಲವಾಗಿರುವಂತಹ ಎಲ್ಲ ರೀತಿಯಲ್ಲಿ ಆರೋಗ್ಯ, ನಿತ್ಯ ಸಂತೋಷಂ, ಬಂಧು ಮಿತ್ರ ಸಮಾಗಮಂ, ಲಾಭಸ್ಥಾನದಲ್ಲಿರುವಂತಹ ಬಹಳಷ್ಟು ಗ್ರಹಗಳು ಅನುಕೂಲವಾಗಿರುತ್ತೆ. ಇಲ್ಲ ನನ್ನ ಪರಿಸ್ಥಿತಿ ಏನು ಬದಲಾವಣೆ ಕಾಣ್ತಾ ಇಲ್ಲ, ಯಾವುದೇ ರೀತಿ ಅನುಕೂಲ ಇಲ್ಲ, ಮತ್ತು ನಾವೇನು ಮಾಡೋದು, ನೀವು ಹೇಳ್ತಾ ಇರೋದು ಒಂದೂ ಅಪ್ಲೈ ಆಗಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಂದ್ಸರಿ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ಯಾಕಂದರೆ ಇದು ಗೋಚಾರ ಫಲಗಳಾಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಡೀತಾ ಇರುವಂತಹ ದಶೆ, ಅಂತರ್ದಶೆ ಆಗಿರ್ಬೋದು, ಅಥವಾ ಏನಾದರೂ ದೋಷಗಳೇನಾದರೂ ಉಂಟಾಗ್ತಾ ಇದೆಯಾ. ಕೆಲವೊಂದು ವ್ಯಕ್ತಿಗಳಿಗೆ ಪರ್ಟಿಕ್ಯುಲರ್ ಆಗಿ ಈ ದಶಮ ಲಾಭಸ್ಥಾನಗಳು ತುಂಬ ಅವರ ಕೆರಿಯರ್ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ನಿಮಗೆ ದಶಮ ಸ್ಥಾನ ಚೆನ್ನಾಗಿದೆಯಾ ಅಥವಾ ಲಾಭಸ್ಥಾನ ಚೆನ್ನಾಗಿದೆಯಾ. ಬಹಳಷ್ಟು ಜಾತಕಗಳಲ್ಲಿ ಅವರಿಗೆ ಉದ್ಯೋಗ ಸ್ಥಾನ ಬಹಳ ಬಲಹೀನವಾಗಿರುತ್ತೆ. ಆದ್ರೂ ಕೂಡ ತುಂಬ ಏರಿಳಿತದಿಂದ ಉದ್ಯೋಗವನ್ನು ಬಿಡದೆ ಒಳ್ಳೆ ಬಿಸ್ನೆಸ್ ಮಾಡೋದಕ್ಕೆ ಭಯ ಪಡ್ಕೊತ ಅವರು ಉದ್ಯೋಗದಲ್ಲೇ 6ಕ್ಕೆ ಏರದೆ 3ಕ್ಕೆ ಇಳದೆ ಈ ರೀತಿ ಕೆಲವೊಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಮೈಟ್ ಬಿ ನಿಮ್ಮ ಜಾತಕದಲ್ಲಿ ಕೂಡ ಆ ರೀತಿ ಇರಬಹುದೇನೋ. ಸೊ ಆಗಿರೋದ್ರಿಂದ ಒಮ್ಮೆ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಳ್ಳಿ. ಎಲ್ಲವೂ ಶುಭವಾಗಲಿ. ಈ ಶ್ರಾವಣ ಮಾಸದಲ್ಲಿ, ಆಗಸ್ಟ್ ಮಾಸದಲ್ಲಿ ಎಲ್ಲ ಗ್ರಹಗಳ ಅನುಕೂಲತೆಯಿಂದ ನಿಮ್ಮ ಕನಸುಗಳು ಈಡೇರಲಿ. ಅಷ್ಟ ಐಶ್ವರ್ಯ ಆರೋಗ್ಯವು ನಿಮ್ಮದಾಗಲಿ. ಆ ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ